ಫ್ರೆಂಡ್ಸ್ ಬನ್ನಿ, ಎಲ್ಲ ತರಕಾರಿನೂ ಹಾಕಿ ವೆಜಿಟೇಬಲ್ ಪಲ್ಯನ ಎಷ್ಟು ಬೇಗ ಮಾಡ್ಬೋದು ಅಂತ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ಯಾಕೆ ಈ ಕಲರು ಅಂದರೆ ಸ್ವಲ್ಪ ನಾನು ಕರಿ ಎಳ್ಳನ್ನು ಹಾಕ್ತೀನಿ ಎಲ್ಲದಕ್ಕೂ ಅಷ್ಟೇ. ಫ್ರೆಂಡ್ಸ್ ಇಲ್ಲಿ ನಾನು ಸಾಂಬಾರಿಗೆ ಒಗ್ಗರಣೆಗೆ ರೆಡಿ ಮಾಡಿಟ್ಟಿದ್ದೀನಿ. ಇವತ್ತು ನಮ್ಮ ಮನೇಲಿ ಫ್ರೆಂಡ್ಸ್ ಪ್ಲೈನ್ ದೋಸೆ ಮಾಡಿದ್ದೀವಿ, ಏನೂ ಹಾಕಿಲ್ಲ. ಯಾಕೋ ಇವತ್ತು ಏನು ಹಾಕಬೇಕು ಅಂತ ಅನ್ನಿಸ್ಲಿಲ್ಲ. ಇಲ್ಲಿ ಫ್ರೆಂಡ್ಸ್ ಒಗ್ಗರಣೆ ಹಾಕೋಕ್ಕೆ ಡಬ್ಬ ತೆಗ್ದಿಟ್ಟಿದ್ದೀನಿ. ಇಲ್ಲಿ ನೋಡಿ ರೈಸು ಇನ್ನೂ ಇಷ್ಟು ರಾತ್ರಿದಿದೆ, ಇದನ್ನು ಕರ್ಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋದಲ್ಲ ಫ್ರೆಂಡ್ಸ್, ಇಷ್ಟು ಬೇಗ ನೀವೆಲ್ಲನೂ ಮಾಡಬೇಕು ಅಂದರೆ ಇನ್ನು ಫ್ರೆಂಡ್ಸ್ ನೋಡಿ, ಇಲ್ಲ ಆಲ್ರೆಡಿ ಸಾಂಬಾರು ರೆಡಿ ಆಯಿತು. ನುಗ್ಗೆಕಾಯಿ, ಅವರೆಕಾಳು, ತರಕಾರಿ ಸಾಂಬಾರು, ಒಗ್ಗರಣೆ ಹಾಕಬೇಕು. ಇನ್ನು ಫ್ರೆಂಡ್ಸ್ ಇದೇ ಥರ ಫಾಸ್ಟಾಗಿ ನೀವು ಏನಾದರೂ ಮಾಡಬೇಕು ಅಂದರೆ ಈ ವಿಡಿಯೋನ ಫುಲ್ ನೋಡ್ಕೊಂಡು ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಇನ್ನು ಇವತ್ತು ನಾನು ಏನೆಲ್ಲ ರೆಡಿ ಮಾಡ್ತಾಯಿದ್ದೀನಿ ದೋಸೆಗೆ. ಇನ್ನು ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ನಾಷ್ಟ ನೋಡಿ, 2 ಈರುಳ್ಳಿ ಎತ್ತಿಟ್ಕೊಂಡಿದ್ದೀನಿ. ಈಗ ಫ್ರೆಂಡ್ಸ್ ನೋಡಿ, ದೋಸೆ ಹಿಟ್ಟು ಇಷ್ಟಿದೆ ಫ್ರೆಂಡ್ಸ್. ಈಗ ಇದನ್ನು ಪ್ಲೈನ್ ದೋಸೆ ಮಾಡ್ತೀನಿ ಫ್ರೆಂಡ್ಸ್, ಇವತ್ತು ಯಾವ ದೋಸೆನೂ ಮಾಡಲ್ಲ. ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ, ನೆನ್ನೆ ನಮ್ಮ ಓನರಣ್ಣ ಇಲ್ಲೇ ನಮ್ಮ ಮನೆ ಹತ್ರನೇ ನಿಮ್ಗೆ ಹೇಳಿದ್ದೀನಿ, ನುಗ್ಗೆ ಸೊಪ್ಪಿಂದು ಮರ ಇದೆ ಅಂತ ತೋರಿಸಿದ್ದೀನಿ ಎಷ್ಟೋ ವಿಡಿಯೋದಲ್ಲಿ. ಇದನ್ನು ಫ್ರೆಂಡ್ಸ್ ಅವರೆಕಾಳು ಸಾಂಬಾರಿಗೆ ನಾನು ಫಸ್ಟೇ ಬೇಯಿಸ್ಕೊತೀನಿ. ಅದಕ್ಕೆ ಬನ್ನಿ ಫ್ರೆಂಡ್ಸ್, ಇದನ್ನು ಬೇರೆಯೇ ಬೇಯಕ್ಕೆ ಹಾಕೋಣ. ನೀರು ಆಲ್ರೆಡಿ ಫ್ರೆಂಡ್ಸ್ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಒಂದೇ ಒಂದು ಚೂರು ಉಪ್ಪು ಹಾಕೋಣ. ಯಾಕೆಂದರೆ ಫ್ರೆಂಡ್ಸ್ ಅದು ಸಾಂಬಾರು ಒಳಗೆ ಹಂಗೆ ಬೇಯಿಸಿ ಹಾಕೋದು ನಾನು. ಒಂದು ಕಡೆ ಅದು ಬೇಯಲಿ ಫ್ರೆಂಡ್ಸ್, ಯಾಕಂದರೆ ಇವತ್ತು ಸಾಂಬಾರು ಮಾಡಬೇಕು. ಸಾಂಬಾರಿಗೂ ಸಹ ನೀರು ಕಾಯಕ್ಕಿಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ಬನ್ನಿ, ಸಾಂಬಾರಿಗೆ ಏನೇನು ಹಾಕ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ಫ್ರೆಂಡ್ಸ್ ನೋಡಿ, ಸಾಂಬಾರಿಗೆ ಅವರೆಕಾಳನ್ನ ಬೆಳಗ್ಗೆನೇ ಬಿಡಿಸಿ ಇಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಈ ಟೊಮೊಟೊ ಬಂದು ಹುಳಿ ಟೊಮೊಟೊ ಸಾಂಬಾರಿಗೆ, ಇದು ಬಂದು ಪಲ್ಯಕ್ಕೆ ಒಂದು ಪಲ್ಯ ಮಾಡ್ತೀನಿ ಫ್ರೆಂಡ್ಸ್. ಇನ್ನು ನೋಡಿ, ಆಲೂಗೆಡ್ಡೆ 2ನ ಬಿಡಿಸಿ ಇಟ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ನಾನು ಪಲ್ಯಕ್ಕೆ ಎಷ್ಟು ಸಾಂಬಾರಿಗೆ ಎಷ್ಟು ಹಾಕತ್ತೀನಿ ನೋಡಿರೋದು. ಇನ್ನು ಫ್ರೆಂಡ್ಸ್ ನೋಡಿ, ಪಲ್ಯಕ್ಕೆ ನಾನು ಈ ಥರ ಚೊಟ್ಟು ಥರ ಇರೋದೆಲ್ಲನೂ ಪಲ್ಯಕ್ಕೆ ಹಾಕತ್ತೀನಿ. ಇನ್ನು ಅದು ಸಾಂಬಾರಿಗೆ. ಪಲ್ಯಕ್ಕೆ ಏನು ಸ್ವಲ್ಪ ಆದರೆ ಸಾಕು ಬಿಡಿ ಫ್ರೆಂಡ್ಸ್. ಅಪ್ಪ ಯಾಕಾಗೋದಿಲ್ಲ ಫ್ರೆಂಡ್ಸ್, ಮಳೆ ಬಂತಲ್ಲ. ನೋಡಿ ಫ್ರೆಂಡ್ಸ್, ಇದು ಸಾಂಬಾರಿಗೆ, ಇದು ಬಂದು ಪಲ್ಯಕ್ಕೆ. ಈಗ ಫ್ರೆಂಡ್ಸ್ ಬನ್ನಿ, ಎಲ್ಲನೂ ನಾನು ಕಟ್ ಮಾಡ್ಕೊತೀನಿ. ಕಟ್ ಮಾಡಿ ಹಾಕೊಳ್ಳೋಣ, ತೋರಿಸ್ತೀನಿ ಏನೆಲ್ಲ ಕಟ್ ಮಾಡ್ಕೊಂಡೆ ಫ್ರೆಂಡ್ಸ್. ಈ ಕಟ್ ಮಾಡೋದೇ ಒಂದು ತಲೆನೋವು ನನಗೆ. ಇನ್ನು ಫ್ರೆಂಡ್ಸ್ ನೋಡಿ, ಆಲೂಗೆಡ್ಡೆ, ನೀವು ಒಂದು ಆಲೂಗೆಡ್ಡೆನ ನಾನು ಸಾಂಬಾರಿಗೆ ಕಟ್ ಮಾಡ್ತೀನಿ. ಫ್ರೆಂಡ್ಸ್ ಆಲೂಗೆಡ್ಡೆನ ಸಾಂಬಾರಿಗೆ ನಾವು ಇದೇ ಸೈಜಿಗೆ ಕಟ್ ಮಾಡಬೇಕು. ಇನ್ನು ಫ್ರೆಂಡ್ಸ್ ಸ್ವಲ್ಪ ಚಪ್ರದ ಅವರೆಕಾಯಿನ ನೋಡಿ ಸಾಂಬಾರಿಗೆ ಇಷ್ಟು, ಪಲ್ಯಕ್ಕೂ ಕಟ್ ಮಾಡ್ತೀನಿ. ಸಾಂಬಾರಿಗೆ ಕುಕ್ಕರ್ ಇಟ್ಟಿದ್ದೀನಿ, ಅದು ಬೆಂದ್ಬಿಡ್ಲಿ ಅದಕ್ಕೋಸ್ಕರ ಫ್ರೆಂಡ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ. ತರಕಾರಿ ಎಲ್ಲ ಐತಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ. ಇನ್ನು ಮೊನ್ನೆ ಬಸ್ಸಾರು ಮಾಡಿದ್ದೆ, ನಿಮಗೆ ಗೊತ್ತು. ಈಗ ಇನ್ನು ತರಕಾರಿ ವೇಸ್ಟ್ ಆಗಬಾರ್ದಲ್ಲ ಫ್ರೆಂಡ್ಸ್. ಇದೆಲ್ಲ ಫ್ರೆಂಡ್ಸ್ ನಾಟಿದು ಊರ್ದು ತುಂಬ ಚೆನ್ನಾಗಿ ಇದೆ. ಇನ್ನು ಫ್ರೆಂಡ್ಸ್ ಇದೆಲ್ಲ ಸ್ವಲ್ಪ ಯಾವುದೋ ಒಂದರಲ್ಲಿ ಕಾಳಾಗಿದೆ, ಅದನ್ನೇನಕ್ಕೆ ಸಿಪ್ಪೆ ಹಾಕಬೇಕು, ಸಿಪ್ಪೆ ತೆಗೆದುಬಿಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಸಾಂಬಾರಿಗೆ ಏನೇನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಅದಾದಮೇಲೆ ಫ್ರೆಂಡ್ಸ್ ಇಷ್ಟು ಬೀನ್ಸ್ ಹಾಕ್ತೀನಿ. ಇನ್ನು ನುಗ್ಗೆಕಾಯಿ ಬೇಯಿಸಿ ಹಾಕ್ತೀನಲ್ಲ ಫ್ರೆಂಡ್ಸ್, ಸಾಕು ಸಾಂಬಾರಿಗೆ. ಅತಿ ಗಟ್ಟಿ ಏನು ಚೆಂದ ಅಂತ ಇವತ್ತು ಇಷ್ಟೇ ಹಾಕ್ತಾಯಿದ್ದೀನಿ. ಗೆಡ್ಡೆಕೋಸು ಐತೆ ಫ್ರೆಂಡ್ಸ್, ಏನಕ್ಕೆ ಸಾಕು ಇಷ್ಟೇ. ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಹಾಕೋದನ್ನ ಅರ್ಧ ಬದನೆಕಾಯಿ. ಫ್ರೆಂಡ್ಸ್ ಬದನೆಕಾಯಿ ಯಾವಾಗಲೂ ನೀವು ನೋಡಿ ಈ ಥರ ನೋಡ್ಕೊಳ್ಳಿ, ಅದು ಏನು ಹಸಿ ಏನಾದರೂ ಇದಾಗಿದರೆ ಕಾಣ್ಕೊಳ್ಳಿ. ಸಾಂಬಾರಿಗೆ ನಾನು ಈ ಥರ ಕಟ್ ಮಾಡ್ತೀನಿ, ಅತಿ ಸಣ್ಣದಾಗೇನು ಕಟ್ ಮಾಡಲ್ಲ. ಯಾಕೆಂದರೆ ಕುಕ್ಕರಲ್ಲಿ ಬೇಯಿಸ್ತೀನಲ್ಲ, ಇಷ್ಟೇ 2 ಭಾಗ ಮಾಡ್ತೀನಿ. ಇದಾದಮೇಲೆ ಫ್ರೆಂಡ್ಸ್ ನೋಡಿ, ಹೀರೆಕಾಯಿನೂ ಅಷ್ಟೇ ಈ ಥರನೇ ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಹೀರೆಕಾಯಿನ ಸಾಂಬಾರಿಗೆ ಹಾಕ್ತೀನಿ. ಇನ್ನು ಸ್ವಲ್ಪನ ಫ್ರೆಂಡ್ಸ್ ನಾನು ನೋಡಿದ್ರಲ್ಲ ಫ್ರೆಂಡ್ಸ್, ಸಾಂಬಾರಿಗೆ ನಾನು
ಇಷ್ಟು ರೆಡಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಸಾಕಲ್ಲ, ಆಲ್ರೆಡಿ ಅಲ್ಲಿ ಕುಕ್ಕರಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಬನ್ನಿ ಹಾಕ್ಬಿಟ್ಟು ಬರೋಣ. ಏನು ಮಾಡೋದು ಫ್ರೆಂಡ್ಸ್, ಬೆಳಗ್ಗೆನೇ ಏನಾದರೂ ಒಂದು ಬೇಗ ಮಾಡಬೇಕಲ್ಲ. ಇನ್ನು ಸಾಂಬಾರು ಬೇಕು ಊಟಕ್ಕೆ, ನಿಮಗೆ ಗೊತ್ತು. ಇನ್ನು ಫ್ರೆಂಡ್ಸ್ ನೆನ್ನೆ ಎಲ್ಲ ಮನೇಲಿದ್ದೆ, ಫುಲ್ ಮನೆ ಕೆಲಸನೇ ಆಗೋಯ್ತು ನೋಡಿದ್ರೆ ಫ್ರೆಂಡ್ಸ್. ಇನ್ನು ನಾನು ಅಷ್ಟೇ ಬೇಯಿಸ್ಕೊತೀನಿ. ಯಾಕೆಂದರೆ ಅದಕ್ಕೇನು ಬೇರೆ ಎಲ್ಲ ಏನು ಹಾಕಿ ಬೇಯಿಸ್ಕೊಳ್ಳಲ್ಲ. ಯಾಕೆಂದರೆ ಫ್ರೆಂಡ್ಸ್ ನಾನು ಅದಕ್ಕೆ ಬೇರೆ ರುಬ್ಬಾಕ್ತೀನಿ ನೋಡಿ. ಈಗ ಮುಚ್ಚಳ ಹಾಕೋಣ. ಸಾಂಬಾರು ಅಷ್ಟರಲ್ಲಿ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್. ನಿಮಗೆ ನಾನು ಯಾವ ರೀತಿ ಪಲ್ಯ ಮಾಡ್ತೀನಿ ರುಬ್ದೇನೆ ಅಂತ ತೋರಿಸ್ತೀನಿ. ಇನ್ನು ಬನ್ನಿ ಫ್ರೆಂಡ್ಸ್, ಈಗ ಪಲ್ಯಕ್ಕೆ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಪಲ್ಯದ್ದು ಅವರೆಕಾಳು ಇಷ್ಟು ಇಟ್ಕೊಂಡಿದ್ದೀನಿ, ಪಲ್ಯ ಚೆನ್ನಾಗಿರುತ್ತೆ ಅಂತ ನೋಡೋದ್ರಲ್ಲ. ಇದರೊಳಗಡೆ ಹಾಕೊಳ್ಳೋಣ. ಇನ್ನು ಫ್ರೆಂಡ್ಸ್ 2 ಟೊಮೊಟೊನ ಸಾಂಬಾರಿಗೆ ಹಾಕ್ಬಿಡೋಣ ಬನ್ನಿ. ಇದು ಹುಳಿ ಟೊಮೊಟೊ. ನಾನೇನು ಹುಳಿ ಟೊಮೊಟೊ ಬೇರೆ ಅದು ಬೇರೆ ತರಲ್ಲ. ಆದರೆ ಮೊನ್ನೆ ಟೊಮೊಟೊ ಇರಲಿಲ್ಲ ಅಂತ ತಂದಿದ್ದೆ, ಅವ್ರ ಅಂಗಡಿಲಿ ಖಾಲಿ ಆಗಿತ್ತು ಅಂತ. ಈಗ ಅದನ್ನು ಸಹ ಹಾಕ್ಬಿಡ್ತೀನಿ ಕುಕ್ಕರ್ಗೆ ಫ್ರೆಂಡ್ಸ್. ಮರ್ತಲ್ಲಿ ಕ್ಲೋಸ್ ಮಾಡಿಬಿಟ್ಟು ಅದ್ರ ಪಾಡ್ಗೆ ಅದು ಫ್ರೆಂಡ್ಸ್ ಬೇಯ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ನೋಡಿ. ಈಗ ನಾನು ಇದಕ್ಕೆ ಕಟ್ ಮಾಡ್ಕೊತೀನಿ. ಯಾಕೆ ಕೇಳಿ, ಪಲ್ಯಕ್ಕೆ. ನಾನು ಫ್ರೆಂಡ್ಸ್ ಪಲ್ಯಕ್ಕಾಗಲಿ ಸಾಂಬಾರಿಗಾಗಲಿ ಪಲ್ಯಕ್ಕೆ ಟೈಮ್ ಇದ್ದರೆ ಒಂದು ಚೂರು ಸಣ್ಣದಾಗಿ ಕಟ್ ಮಾಡ್ಕೊತೀನಿ ಅಷ್ಟೇ ನೋಡಿ ಫ್ರೆಂಡ್ಸ್. ಪಲ್ಯಕ್ಕೆ ನಾನು ರುಬ್ಬಿ ಮಾಡಲ್ಲ. ಇನ್ನು ಫ್ರೆಂಡ್ಸ್ ಇದು ಬದನೆಕಾಯಿ ಇಟ್ಟಿದ್ನಲ್ಲ ನೋಡಿ, ಏನೂ ಆಗಿಲ್ಲ ಬದನೆಕಾಯಿ. ನೀವು ಇದನ್ನೆಲ್ಲ ಕಟ್ ಮಾಡುವಾಗ ನೋಡ್ಕೊಳ್ಳಿ, ಸ್ವಲ್ಪ ಹುಳ ಏನಾದರೂ ಇರುತ್ತೆ ಫ್ರೆಂಡ್ಸ್. ನಾನು ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ಏನನ್ನು ಕಟ್ ಮಾಡಿ ಇಟ್ಕೊಳ್ಳಲ್ಲ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಇನ್ನು ಫ್ರೆಂಡ್ಸ್ ನೀರು ಕಾಯಿಸಿಟ್ಟಿದ್ದೀನಿ ಕುಡಿಯೋಕ್ಕೆ. ಹಂಗೆ ನಿಮ್ಮ ಹತ್ರ ಮಾತಾಡ್ಕೊಂಡು ಕುಡಿಯೋಣ ಅಂತ ಇಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಲೆಮನ್ ವಾಟ್ರ್ ಕಾಯಿಸಿ ಇಟ್ಕೊಂಡಿದ್ನಲ್ಲ ಹಾಗೆ ಇದೆ. ನೋಡಿ ಫ್ರೆಂಡ್ಸ್, ಇಷ್ಟು ಅರ್ಧ ಹೀರೆಕಾಯಿ. ಪಲ್ಯ ಏನಿಲ್ಲ ಫ್ರೆಂಡ್ಸ್, ನಿಮಗೆ ಅನ್ನಕ್ಕೂ ನೆಂಚ್ಕೋಬೋದು, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಬನ್ನಿ, ಈ ಹೀರೆಕಾಯಿ ಆಗೋದು ಫ್ರೆಂಡ್ಸ್. ಯಾಕೆಂದರೆ ತುಂಬ ಫ್ರೆಶ್ ಆಗಿದ್ದು ಚೆನ್ನಾಗಿತ್ತು. ಅದು ನಾವು ಇಟ್ಟಷ್ಟು ಬಾಡಿ ಹೋಗುತ್ತೆ. ಇದು ಅವರು ಊರಿಂದ ತಂದು ಕೊಟ್ಟಿದ್ದಲ್ವ ಫ್ರೆಂಡ್ಸ್. ನಾನು ತರಕಾರಿ ತರೋದಾದರೆ ಒಂದು 2 ಡೇಸ್ 3 ಡೇಸ್ಗೆ ಎಷ್ಟು ಬೇಕು ಅಷ್ಟೇ ತರ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಏನೋ ಒಂದು ಡೈಲಿ ತಿನ್ನಬೇಕಲ್ಲ ಫ್ರೆಂಡ್ಸ್, ನಾವು ನೀವು ಹೊಟ್ಟೆಪಾಡು. ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಇದು ನಾಟಿ ಅಲ್ವಾ, ಹಂಗೆ ಇನ್ನೂ ಒಂದು ಸ್ವಲ್ಪ ಇಟ್ಟಿದ್ದೀನಿ ಫ್ರೆಂಡ್ಸ್. ಅದು ಬೇಕಿದ್ರೆ ಇವಾಗ ಏನಾದರೂ ಸ್ವಲ್ಪ ಕಾಳು ನೆನೆಸಿದ್ರೆ ನಾಳೆ ಅದನ್ನು ಕಾಳು ಬಸ್ತ್ರ ಆಯಿತು. ಇಲ್ಲಾಂದರೆ ಮಧ್ಯಾಹ್ನ ಏನಾದರೂ ನನ್ನ ಮಗಳು ಪಲ್ಯ ಏನಾದರೂ ಮಾಡ್ಕೋಬೇಕು ಅಂದರೆ ಮಾಡ್ಕೊತಾಳೆ ಫ್ರೆಂಡ್ಸ್. ಎಲ್ಲ ತರಕಾರಿನೂ ತುಂಬಾ ರೈಟ್ ಆಗಿದೆ, ಏನು ಮಾಡೋಂಗಿಲ್ಲ, ಪರಿಸ್ಥಿತಿ ಆ ಥರ ಆಗಿದೆ ಫ್ರೆಂಡ್ಸ್. ನೋಡಿ, ಇಷ್ಟನ್ನು ನಾನು ಪಲ್ಯಕ್ಕೆ ಕಟ್ ಮಾಡಿದೆ. ಸ್ವಲ್ಪ ನೀರೈತೆ ಕುಡ್ಕೊಳ್ಳೋಣ. ಈಗ ಫ್ರೆಂಡ್ಸ್ ನಾಟಿ ಟೊಮೊಟೊ, ನಾಟಿ ಅಲ್ಲ ಇದು ಫ್ರೆಂಡ್ಸ್, ಸಾರಿ, ಫಾರಮ್. ಇನ್ನು ಕಾಯಿ ನೆನ್ನೆನೆ ಓಪನ್ ಮಾಡಿದ್ದೀನಿ ಒಂದನ್ನ. ಇನ್ನೇನು ಫ್ರೆಂಡ್ಸ್, ನೋಡ್ತಾ ನೋಡ್ತಾ ಲಕ್ಷ್ಮಿ ಹಬ್ಬ ಬಂದೇ ಹೋಯ್ತು, ನಿಮಗೆ ಗೊತ್ತು. ಇದು ಫ್ರೆಂಡ್ಸ್ ಪಲ್ಯಕ್ಕೆ ನೋಡಿ, ಇಷ್ಟನ್ನು ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನಿಮ್ಮ ಮುಂದೆನೇ. ಇಷ್ಟ ಆಯಿತು. ಈಗ ಅರ್ಧ ಈರುಳ್ಳಿನ ಪಲ್ಯಕ್ಕೆ ಕಟ್ ಮಾಡ್ಕೊಳ್ತೀನಿ, ಒಗ್ಗರಣೆಗೆ ಹಾಕೋಕ್ಕೆ. ನಾನು ಪಲ್ಯನ ಎಷ್ಟು ಈಸಿಯಾಗಿ ಮಾಡ್ತೀನಿ ಅಂತ ನಿಮಗೆ ಫ್ರೆಂಡ್ಸ್ ತೋರಿಸ್ಕೊಡ್ತೀನಿ.
ಏನು ಹಸಿರು ಮೆಣಸಿಕಾಯಿ ಖಾಲಿಯಾಗವೆ. ಇನ್ನು ಫ್ರೆಂಡ್ಸ್ ನೋಡಿ ಕರಿಬೇವು ಸೊಪ್ಪು, ಇದಾದಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಗೆಜ್ಜಿ ಇಟ್ಕೊಳ್ಳೋಣ. ಸಾಂಬಾರ್ಗೂ ಬೆಳ್ಳುಳ್ಳಿ ಬೇಕು, ಒಂದು ಅರ್ಧ ನೋಡಿ ಫ್ರೆಂಡ್ಸ್. ಇಷ್ಟನ್ನು ಸಾಂಬಾರಿಗೆ ರುಬ್ಬಕ್ಕೆ ಹಾಕ್ತೀನಿ. ಇನ್ನು ಫ್ರೆಂಡ್ಸ್ ಸಾಂಬಾರಿಗೆ ರುಬ್ಬಕ್ಕೆ ಏನೇನು ಹಾಕ್ತೀನಿ ಅಂತ ಆಲ್ರೆಡಿ ತೋರಿಸಿದ್ದೀನಿ. ಎಳ್ಳು, ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಹುಣಸೆಹಣ್ಣು ಸ್ವಲ್ಪ ರುಬ್ಬಕ್ಕೆ ಹಾಕೊಳ್ಳಿ. ಇನ್ನು ಫ್ರೆಂಡ್ಸ್ ಬನ್ನಿ ಇದನ್ನು ಪಲ್ಯಕ್ಕೆ ಮ್ಯಾಶ್ ಮಾಡ್ಕೊಳ್ಳೋಣ. ಇಷ್ಟು ರೆಡಿ ಮಾಡ್ಕೋಬೇಕು. ಒಗ್ಗರಣೆದು ಫ್ರೆಂಡ್ಸ್ ನೋಡಿ ನಂದು ಡಬ್ಬ ಇದೇನೆ. ಬನ್ನಿ ಫ್ರೆಂಡ್ಸ್ ಈಗ ಪಲ್ಯಕ್ಕೆ ಯಾವ ರೀತಿ ಒಗ್ಗರಣೆ ಮಾಡ್ತೀನಿ ಅಂತ. ಇನ್ನು ಫ್ರೆಂಡ್ಸ್ ನೋಡಿ ಪಲ್ಯಕ್ಕೆ ಎಣ್ಣೆ ಆಲ್ರೆಡಿ ಕಾಯಿತು. ಬನ್ನಿ ಒಗ್ಗರಣೆ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸಿಂಪಲ್ಲಾಗಿ ಫ್ರೆಂಡ್ಸ್, ಏನು ಜಾಸ್ತಿ ಏನಿಲ್ಲ, ತೋರಿಸ್ತೀನಿ ಬನ್ನಿ ನೋಡಿ. ಸಾಸಿವೆ, ಜೀರಿಗೆ. ಇನ್ನು ಫ್ರೆಂಡ್ಸ್ ನಾವು ಎಳ್ಳನ್ನು ಎಲ್ಲದಕ್ಕೂ ಸ್ವಲ್ಪ ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ಹೇಳಿದ್ದೀನಿ, ಅಷ್ಟನ್ನು ಹಾಕ್ತೀನಿ. ಈಗ ಫ್ರೆಂಡ್ಸ್ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಒಂದೇ ಒಂದು ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಫ್ರಿಜ್ಜಲ್ಲಿ ಐದೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಇವಾಗ ಫ್ರಿಜ್ ತನಕ ಹೋಗೋಕ್ಕೆ ನನಗೆ ಟೈಮ್ ಇಲ್ಲ. ಬನ್ನಿ ಒಂದೊಂದು ಮೆಣಸಿನ್ಕಾಯಿ ಹಾಕಿದ್ದೀನಿ. ಈ ಟೈಮಲ್ಲಿ ನಾವೇನು ಇಟ್ಟಿದ್ದೀವಿ ಎಲ್ಲ ತರಕಾರಿನ ಈ ಥರ ಹಾಕೊಳ್ಳಿ. ಇದು ತರಕಾರಿ ಪಲ್ಯ ಫ್ರೆಂಡ್ಸ್. ನೀವು ಬೇಕಿದ್ರೆ ಕುಕ್ಕರ್ಗೂ ಹಾಕೋಬೋದು. ನಾನು ಏನಕ್ಕೆ ಕುಕ್ಕರ್ಗೆ ಅಂತ, ನೀವು ಇದನ್ನೇ ಫ್ರೆಂಡ್ಸ್ ಕುಕ್ಕರಲ್ಲಿ ಬೇಯಿಸ್ಕೊಂಡು ಒಗ್ಗರಣೆ ಮಾಡ್ಕೋಬೋದು. ಸರಿ ಫ್ರೆಂಡ್ಸ್, ಸ್ವಲ್ಪ ಟಚ್ ಆಯಿತು ಕ್ಯಾಮ್ರಾ ನೋಡಿ. ಟೊಮೊಟೊನೂ ಅದ್ರ ಜೊತೆನೇ ಹಾಕ್ತೀನಿ ನಾನು ನೋಡಿ ಫ್ರೆಂಡ್ಸ್. ಜಾಸ್ತಿ ಏನು ಒಗ್ಗರಣೆ ನೀವು ಬೇಯಿಸೋ ಆಗಿಲ್ಲ. ಯಾಕೆ ಅಂದರೆ ಈ ಪಲ್ಯಕ್ಕೆ ನಾವು ನೀರು ಹಾಕಲೇಬೇಕು. ಸ್ವಲ್ಪ ಉಪ್ಪು ಒಗ್ಗರಣೆಯಲ್ಲಿ ಬೇಯೋಕ್ಕೆ. ಫ್ರೆಂಡ್ಸ್ ದೋಸೆಗೆ ಇದು. ಇನ್ನು ಈ ಕಡೆ ಬನ್ನಿ, ನುಗ್ಗೆಕಾಯಿ ಬೇಯಿಸಿಟ್ಟಿದ್ದೀನಲ್ಲ ಅದು ಬೇಯ್ತಾ ಇದೆ ಫ್ರೆಂಡ್ಸ್. ನೋಡಿ ಕುಕ್ಕರ್ ಸಾಂಬಾರು ಇಟ್ಟಿದ್ದೀನಲ್ಲ, ಈಗ ಫ್ರೆಂಡ್ಸ್ ನಾನು ಏನಾದರೂ ಒಂದೊಂದು ಕೆಲಸನ ಜೊತೆಲೇ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ನುಗ್ಗೆಕಾಯಿ ಇನ್ನೇನು ಒಂದು ದಾರ ಬೇಯಿತು. ಫ್ರೆಂಡ್ಸ್ ಇನ್ನು ಇಲ್ಲಿ ಪಲ್ಯಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಆರಾಮಾಗಿ ಬೇಯ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತು ಒಗ್ಗರಣೆಲಿ ಬೇಯಿಸೋಣ. ಅಷ್ಟರಲ್ಲಿ ಫ್ರೆಂಡ್ಸ್ ಇಲ್ಲಿ ನಾನು ಇದು ಸಾಂಬಾರಿಗೆ ಒಗ್ಗರಣೆಗೆ ಹಾಕಬೇಕಲ್ಲ, ಅದಕ್ಕೆ ಇಲ್ಲೇ ಇಟ್ಕೊತೀನಿ. ಇದನ್ನು ಕೊಳೆ ಬಟ್ಟೆ ಖಾರ. ಫ್ರೆಂಡ್ಸ್ ನಾವು ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತೀವಿ ಅಷ್ಟು ಫಾಸ್ಟಾಗಿ ನಮ್ಮ ಕೆಲಸನೂ ಆಗುತ್ತೆ. ಇನ್ನು ಫ್ರೆಂಡ್ಸ್ ಸ್ವಲ್ಪ ನೀರು 1 ಕಪ್ ಹಾಕಿದ್ದೀನಿ ನೋಡಿ. ನಿಮ್ಗೆ ಎಷ್ಟು ಬೇಕು ಖಾರಕ್ಕೆ ಎಷ್ಟು, ನಾನು ಮನೇಲೇ ಮಾಡ್ಕೊಂಡಿರೋ ಸಾಂಬಾರು ಪುಡಿ ಫ್ರೆಂಡ್ಸ್. ಇದು ನಾವು ಖಾರ ಕಮ್ಮಿನೇ ತಿನ್ನೋದು ನೋಡಿ, ಅದಕ್ಕೋಸ್ಕರ ನಾನು ಖಾರ ಕಮ್ಮಿ ಹಾಕ್ತೀನಿ. ಅದು ನಿಮಗೆ ಸೇರ್ಕೊಂಡಿದ್ದು, ನೀವು ಎಷ್ಟು ಖಾರ ಬೇಕಾದರೂ ಹಾಕೊಳ್ಳಿ ಫ್ರೆಂಡ್ಸ್. ನೀವು ಹೆಂಗೆ ಖಾರ ತಿಂತೀರಿ ಆ ಥರ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಬೇಯ್ತಾ ಐತೆ. ಅದಾದಮೇಲೆ ಲಾಸ್ಟಲ್ಲಿ ಫ್ರೆಂಡ್ಸ್ ನಾನು ತೆಂಗಿನಕಾಯಿ ಹಾಕ್ತೀನಿ. ನಮ್ಮನೇಲಿ ಎಲ್ಲ ಅಡುಗೆಗೂ ತೆಂಗಿನಕಾಯಿ ನಾನು ಹಾಕ್ತೀನಿ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತು. ಇನ್ನು ಫ್ರೆಂಡ್ಸ್ ನಾನು ಬೇರೆ ಬೇರೆ ಬೌಲ್ಗಳು ಬೇರೆ ಬೇರೆ ಇದು ಎಲ್ಲನೂ ಇಟ್ಕೊಂಡು ನಾನು ಆ ಥರ ಏನು ನಾನು ಮಾಡೋಕ್ಕೆ ನನಗೆ ಟೈಮ್ ಇಲ್ಲ ಫ್ರೆಂಡ್ಸ್. ನಾನು ಯಾವಾಗಲೂ ನ್ಯಾಚುರಲ್ಲಾಗೇ ಮಾಡೋದು, ಅದೇ ಥರನೇ ನಾನು ತೋರಿಸೋದು ಫ್ರೆಂಡ್ಸ್. ನನಗೆ ವಿಡಿಯೋ ಮಾಡೋಕ್ಕೊಬ್ರು ಇದಕ್ಕೊಬ್ಬರು ಎಲ್ಲ ಇಲ್ಲ ನೋಡಿ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪನ್ನು ಈಗಲೇ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ
ಈ ಸಲ ಸಾಂಬಾರು ಪುಡಿ ಮಾಡುವಾಗ ನಮ್ಮ ಮನೆಯಲ್ಲಿ ಸ್ವಲ್ಪ ಅರಿಶಿನ ಕೊನೆ ಕಮ್ಮಿ ಆಯಿತು. ಇನ್ನು ಫ್ರೆಂಡ್ಸ್ ನೋಡಿ, ಇದು ಫುಲ್ಲು ಕ್ಲಿಯರಾಗಿ ಬೇಯ್ತಾ ಇದೆ. ಇದು ಬೇಯೋಷ್ಟರಲ್ಲಿ ಫ್ರೆಂಡ್ಸ್ ಬನ್ನಿ ಈ ಕಡೆ ಇನ್ನೊಂದು ಕೆಲಸ ಮಾಡೋಣ. ದೋಸೆ ಮಾಡ್ಕೋಬೇಕಲ್ಲ. ಇನ್ನು ಫ್ರೆಂಡ್ಸ್ ಬನ್ನಿ, ಇಲ್ಲಿ ಆಲ್ರೆಡಿ ಇದು ಕಾದ್ಬಿಟ್ಟಿದೆ ಅಂಚು. ದೋಸೆ ಬಿಡೋಣ ನೋಡಿ ಫ್ರೆಂಡ್ಸ್. ತೇವದ ಬಟ್ಟೆಲಿ ಈ ಥರ ಫಸ್ಟ್ ಒರೆಸ್ಕೊಂಡು ಬಿಡೋಣ. ಯಾಕೆ ಅಂದರೆ ಅದು ತೇವಾಗಿದೆ. ಏನು ಮಾಡೋ ಹಾಗಿಲ್ಲ ಫ್ರೆಂಡ್ಸ್, ನಾವು ಹೀಗೆ 2-3 ಕೆಲಸ ಒಟ್ಟಿಗೆ ಮಾಡ್ಕೋಬೇಕು. ಬನ್ನಿ ಇನ್ನು ಎಣ್ಣೆ ಹಚ್ಚಿಸ್ತೀನಿ. ಇನ್ನು ಫ್ರೆಂಡ್ಸ್ ಬನ್ನಿ ಎಣ್ಣೆ ಸರುತ್ತೀನಿ ನಾನು. ಆ ಥರ ಬರೀ ನೀರು ಒರೆಸಿದ ತಕ್ಷಣ ಹಾಕಲ್ಲ. ಯಾಕೆಂದರೆ ಫ್ರೆಂಡ್ಸ್ ಒಂದೊಂದು ಕೆಲಸ ಆಗಬೇಕಲ್ಲ. ನೋಡಿ ಎಷ್ಟು ನಿಮ್ಮ ಮುಂದೆನೇ ನಾನೀಗ ಸಾಂಬಾರು ಆಯಿತು, ನುಗ್ಗೆಕಾಯಿ ಬೇಯಿಸಿದೆ. ಇದು ಫ್ರೆಂಡ್ಸ್ ನೆನ್ನೆನೆ ನಾನು ಸ್ವಲ್ಪ ಹಿಟ್ಟನ್ನ ಎತ್ತಿಟ್ಟಿದ್ದೆ. ಪ್ಲೇನ್ ದೋಸೆ ಅಂದರೆ ಸ್ವಲ್ಪ ಎಣ್ಣೆನ ಹಾಕೋಣ. ಇನ್ನು ಫ್ರೆಂಡ್ಸ್ ನೋಡಿ, ಎಣ್ಣೆ ಆ ಕಡೆ ಸ್ವಲ್ಪನೇ ಹಾಕಿದ್ದೀನಿ. ಇನ್ನು ಇಲ್ಲಿ ಫ್ರೆಂಡ್ಸ್ ಪಲ್ಯನೂ ಬೇಯ್ತಾ ಇದೆ. ಈಗ ಫ್ರೆಂಡ್ಸ್ ನಾನು ಒಂದೊಂದೇ ದೋಸೆನ ಬಿಟ್ಟು ರೆಡಿ ಮಾಡ್ತೀನಿ. ರೆಡಿ ಮಾಡಿ ಫ್ರೆಂಡ್ಸ್, ಇನ್ನು ನಿಮಗೆ ಗೊತ್ತಲ್ಲ, ಇದಕ್ಕೂ ರೆಡಿ ಮಾಡ್ಕೋಬೇಕು. ಯಾವುದಕ್ಕೆ? ಇನ್ನು ಸಾಂಬಾರ್ಗೂ ರೆಡಿ ಮಾಡ್ಕೋಬೇಕಲ್ಲ ಫ್ರೆಂಡ್ಸ್. ನೋಡೋಣ ದೋಸೆ ಹೆಂಗೆ ಬರುತ್ತೆ ಅಂತ ನೋಡೋಣ ಬನ್ನಿ. ನಾನು ಇನ್ನೂ ಚೆಕ್ ಮಾಡಲಿಲ್ಲ. ಮೊಚ್ಚಕಾಯಿ ಒಂದು ತಗೊಂಡಿದ್ದೀನಿ. ಹಾಂ ಚೆನ್ನಾಗಿ ಬಂದಿರೋ ಹಾಗಿದೆ ಫ್ರೆಂಡ್ಸ್ ದೋಸೆ. ನೋಡೋಣ ಸ್ವಲ್ಪ ನಿಧಾನಕ್ಕೆ ತೆಗೆಯೋಣ. ಯಾಕಂದರೆ ಫಸ್ಟ್ ದೋಸೆ ಅಲ್ವಾ ಫ್ರೆಂಡ್ಸ್. ಯಾವಾಗಲೂ ನಮಗೆ ಫಸ್ಟ್ನೇ ದೋಸೆ, ಫಸ್ಟ್ ಹಾಕಿರೋ ಇಡ್ಲಿ ಏನಾದರೂ ಒಂದು ಆಗುತ್ತೆ ಫ್ರೆಂಡ್ಸ್. ಅಷ್ಟರಲ್ಲಿ ಪಲ್ಯಕ್ಕೆ ಒಂಚೂರು ಬೆಲ್ಲ ಹಾಕೋಣ ಫ್ರೆಂಡ್ಸ್. ಉಪ್ಪೆಲ್ಲ ಕರೆಕ್ಟಾಗಿದೆ. ಇನ್ನು ಫ್ರೆಂಡ್ಸ್ ಒಂಚೂರೇ ಚೂರು ಉಪ್ಪು ಹಾಕಬೇಕು. ಅದಾದಮೇಲೆ ನಾನೆಲ್ಲ ಅಡುಗೆಗೂ ಬೆಲ್ಲ ಹಾಕ್ತೀನಿ ಅಂತ ಹೇಳಿದ್ದೀನಿ. ಒಂದು ಅರ್ಧ ಸ್ಪೂನು ಫ್ರೆಂಡ್ಸ್, ಜಾಸ್ತಿ ಏನು ಹಾಕಲ್ಲ. ಹಾಕಿದ್ದೀನಿ ಫ್ರೆಂಡ್ಸ್. ಬನ್ನಿ ಈಗ ದೋಸೆ ಎದ್ದೇಳುತ್ತಾ ಇಲ್ವಾ ನಿಮ್ಮ ಮುಂದೆನೇ ನೋಡೋಣ ಅಲ್ವಾ ಫ್ರೆಂಡ್ಸ್. ಎದ್ದೇಳ್ತಾ ಇದೆ ಫ್ರೆಂಡ್ಸ್. ಫಸ್ಟ್ ದೋಸೆ ಯಾವಾಗಲೂ ನಾನು ನಿಮಗೆ ಹೇಳಿದ್ದೀನಿ ಫ್ರೆಂಡ್ಸ್. ನೋಡಿ ಎದ್ದೇಳ್ತದೆ, ಏನು ಪ್ರಾಬ್ಲಮ್ಮು ಆಗ್ತಾಯಿಲ್ಲ ದೋಸೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ದೋಸೆ ನಿಮ್ಮ ಮುಂದೆನೇ ಎಷ್ಟು ಚೆನ್ನಾಗಿ ಉಲ್ಟಾ ಹಾಕಿದ್ದೀನಿ. ಇನ್ನು ಫ್ರೆಂಡ್ಸ್ ಈ ಕಡೆ ಪಲ್ಯನೂ ರೆಡಿ ಆಯಿತು. ಇನ್ನು ಸಾಂಬಾರಿಗೆ ನುಗ್ಗೆಕಾಯಿನೂ ಬೇಯಿಸಿಟ್ಟಿರೋದು ಅದು ರೆಡಿ ಆಯಿತು. ಎಲ್ಲ ದೋಸೆನೂ ಅಷ್ಟೇ ಫ್ರೆಂಡ್ಸ್, ಇದೇ ರೀತಿ ನಾನು ನೀಟಾಗಿ ಬಿಡ್ತಾಯಿದ್ದೀನಿ. ದೋಸೆ ಏನು ಗೊತ್ತಾ ಫ್ರೆಂಡ್ಸ್, ಇಡ್ಲಿ ಆದರೆ ನಾವು ಅದನ್ನು ಇಟ್ಬಿಟ್ಟು ಯಾವ ಕಡೆ ಬೇಕಾದರೂ ಹೋಗ್ಬೋದು. ಆದರೆ ದೋಸೆ ಆ ರೀತಿ ಅಲ್ಲ ನೋಡಿ ಫ್ರೆಂಡ್ಸ್. ಇದೇ ರೀತಿ ಎಲ್ಲ ದೋಸೆನೂ ಮಾಡ್ತೀನಿ ಬನ್ನಿ ನೋಡಿ. ನಾನು ಕೆಳಗಡೆಗೆ ಸ್ವಲ್ಪ ಒಂದೇ ಸೌಟು ನಾನು ಬಿಡೋದು. ನಿಮಗೆ ಎಷ್ಟು ತೆಳ್ಳಗೆ ಬೇಕಾ, ಯಾವ ಥರ ಬೇಕು ಫ್ರೆಂಡ್ಸ್, ಅದು ನಿಮಗೆ ಸೇರ್ಕೊಂಡಿದ್ದು. ನಾನು ಒಂದು ಸೌಟ್ ಬಿಡ್ತೀನಿ. ಅತಿ ತೆಳ್ಳಗೂ ಬಿಡಲ್ಲ, ಅತಿ ದಪ್ಪಾಗೂ ಬಿಡಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನೆಲ್ಲ ದೋಸೆಯನ್ನು ನಾನು ಇದೇ ರೀತಿ ಬಿಡ್ತೀನಿ. ಬನ್ನಿ ಫ್ರೆಂಡ್ಸ್, ಪಲ್ಯ ಏನಾಗಿದೆ ಅಂತ ನೋಡೋಣ. ಇಲ್ಲಿ ಫ್ರೆಂಡ್ಸ್ ನುಗ್ಗೆಕಾಯಿ ಬೆಂದು ಆಫ್ ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಪಲ್ಯ ಪೂರ್ತಿ ನೀವು ಬೇಕಾದ್ರೆ ತೆಳ್ಳಗಾದರೂ ಮಾಡ್ಕೊಳ್ಳಿ, ಗಟ್ಟಿಯಾಗಾದರೂ ಮಾಡ್ಕೊಳ್ಳಿ. ಇದಂತೂ ಫ್ರೆಂಡ್ಸ್ ನೋಡಿ ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಬ್ಲ್ಯಾಕ್ ಕಲರ್ ಕಾಣ್ತಾ ಇರೋದು ಎಳ್ಳು. ನಾನಾಗಲಿ ನಮ್ಮ ಮಗಳಾಗಲಿ ನಾವೆಲ್ಲದಕ್ಕೂ ಸ್ವಲ್ಪ ಎಳ್ಳನ್ನ ಯೂಸ್ ಮಾಡ್ತೀವಿ. ಯಾಕಂದರೆ ಫ್ರೆಂಡ್ಸ್ ನಾವು ಅದನ್ನೇ ಬೇರೆ ತಿನ್ನೋಕ್ಕಾಗಲ್ವಲ್ಲ. ಈ ಥರ ಪಲ್ಯಗಳಿಗೆ, ರೊಟ್ಟಿಗಳಿಗೆ ನೀವು ಅಷ್ಟೇ ಫ್ರೆಂಡ್ಸ್ ಆ ಥರ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ರೆಡಿ ಆಯಿತು. ಈಗ ಇನ್ನೊಂದು ಸ್ವಲ್ಪ ಬೆಂದಿದೆ.
ಇನ್ನೊಂದು ಚೂರು ಬೆಂದರೆ ಪಲ್ಯನೂ ರೆಡಿ ಆಯಿತು. ಈ ಕಡೆ ದೋಸೆನೂ ಬಿಡ್ತಾ ಇದ್ದೀನಿ. ಏನು ಮಾಡೋ ಹಾಗಿಲ್ಲ ಫ್ರೆಂಡ್ಸ್, ಬೆಳಗ್ಗೆ ಎದ್ದರೆ ನಾನು ಇಷ್ಟು ಕೆಲಸನ ಮಾಡಲೇಬೇಕು. ಇಷ್ಟು ರೆಡಿ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸಿರೋದು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬಾಯ್.